ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಐಸಿಸಿ ಟಿ20 ವಿಶ್ವಕಪ್ 2026ರಲ್ಲಿ ಅಫ್ಘಾನಿಸ್ತಾನ ತಂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಲೀಗ್ ಸ್ಟೇಜ್ ಪಂದ್ಯದ ಕೊನೆಯ ಪಂದ್ಯದಲ್ಲಿ ಕೆನಡಾ ವಿರುದ್ಧ ಭರ್ಜರಿಯಾಗಿ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಾಯಕ ರಶೀದ್ ಖಾನ್ ಮತ್ತು ಮೊಹಮ್ಮದ್ ನಬಿ ಮತ್ತು ರಹಮಾನುಲ್ಲಾ ಗುರ್ಬಾಜ್ ಅವರು ನಮ್ಮ ಭಾರತದ ಅಭಿಮಾನಿಗಳ ಮನಸ್ಸನ್ನಾದರೆ ಗೆದ್ದಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರಶೀದ್ ಖಾನ್, ಮೊಹಮ್ಮದ್ ನಬಿ ಮತ್ತು ರಹಮಾನುಲ್ಲಾ ಗುರ್ಬಾಜ್ ಅವರು ನಮ್ಮ ಭಾರತದ ಬಗ್ಗೆ ಮತ್ತು ಭಾರತದ ಅಭಿಮಾನಿಗಳ ಬಗ್ಗೆ ಮತ್ತು ಭಾರತದಲ್ಲಿರುವ ಕ್ರಿಕೆಟ್ ಫ್ಯಾನ್ಸ್ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಟೀಮ್ ಇಂಡಿಯಾದ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಅನ್ನು ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಇನ್ನು ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಮತ್ತು ಫೈನಲ್ಗೆ ಹೋಗುತ್ತೆ ಇಲ್ವ ಅಂತ ಕಾಮೆಂಟ್ ಮಾಡಿ. ಇನ್ನು ಸೌತ್ ಆಫ್ರಿಕಾ ವಿರುದ್ಧ ಮೊದಲನೇ ಸೂಪರ್ 8ರ ಮೊದಲನೇ ಪಂದ್ಯ ಕೂಡ ಆಡಲಿದೆ ಮತ್ತು ಆ ಪಂದ್ಯದಲ್ಲಿ ನಮ್ಮ ಭಾರತ ತಂಡ ಗೆಲ್ಲುತ್ತೆ ಇಲ್ವ ಅಂತ ಕಾಮೆಂಟ್ ಮಾಡಿ. ಇನ್ನು ಇದೀಗ ಅಫ್ಘಾನಿಸ್ತಾನ ತಂಡ ಬಂದ್ಬಿಟ್ಟು ಭರ್ಜರಿಯಾಗಿ ಪ್ರದರ್ಶನ ಕೊಟ್ಟು ಲೀಗ್ ಸ್ಟೇಜ್ ಪಂದ್ಯಗಳನ್ನಾದ್ರೆ ಮುಗಿಸಿದೆ ಅಂತಾನೆ ಹೇಳ್ಬೋದು. ಕೆನಡಾ ವಿರುದ್ಧ ಕೊನೆಯ ಲೀಗ್ ಸ್ಟೇಜ್ ಪಂದ್ಯ ಆಡಿದಂತ ಅಫ್ಘಾನಿಸ್ತಾನ ತಂಡ ಭರ್ಜರಿಯಾಗಿ ಆದ್ರೆ ಗೆದ್ದಿದೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಾಯಕ ರಶೀದ್ ಖಾನ್ ಅವರು ನಮ್ಮ ಭಾರತದ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರಶೀದ್ ಖಾನ್ ಅವರು ಏನೆಲ್ಲ ಮಾತನಾಡಿದ್ದಾರೆ ನಮ್ಮ ಭಾರತದ ಅಭಿಮಾನಿಗಳ ಬಗ್ಗೆ ಮತ್ತು ಭಾರತದ ಬಗ್ಗೆ ಅಂತ ನೋಡೋದಾಯ್ತು ಅಂತಂದ್ರೆ ರಶೀದ್ ಖಾನ್ ಅವರು ಈ ರೀತಿ ಆದ್ರೆ ಹೇಳಿದ್ದಾರೆ. ಹೌದು ಸ್ನೇಹಿತರೆ, ಅಷ್ಟಕ್ಕೂ ರಶೀದ್ ಖಾನ್ ಹೇಳಿದ್ದೇನಂತ ನೋಡೋದಾಯ್ತು ಅಂತಂದ್ರೆ ನಮ್ಮ ವಿಶ್ವಕಪ್ ಪ್ರಯಾಣ ಇಲ್ಲಿಗೆ ಮುಗಿಯಿತು. ಇದು ನಮ್ಮ ಕೊನೆಯ ಪಂದ್ಯವಾಗಿತ್ತು ಮತ್ತು ಟೂರ್ನಮೆಂಟ್ ಅನ್ನು ಜಯದೊಂದಿಗೆ ಮುಗಿಸುವುದಕ್ಕೆ ನಮಗೆ ತುಂಬಾನೇ ಸಂತೋಷ ಆಗುತ್ತಿದೆ. ಇನ್ನು ಭಾರತ ದೇಶದ ಎಲ್ಲ ಜನರಿಗೆ ಅಪಾರವಾದ ಪ್ರೀತಿ ಮತ್ತು ಬೆಂಬಲಕ್ಕಾಗಿ ಹೃತ್ಪೂರ್ವಕ ಧನ್ಯವಾದಗಳು ಮತ್ತು ನಿಮ್ಮ ಪ್ರೀತಿ ನಮ್ಮ ಮೇಲೆ ಇದೇ ರೀತಿ ಇರಲಿ ಎಂದು ರಶೀದ್ ಖಾನ್ ಅವರಾದ್ರೆ ತಿಳಿಸಿದ್ರ ಅಂತ ಹೇಳ್ಬೋದು. ಹೌದು ಸ್ನೇಹಿತರೆ, ಹಾಗೆ ಭಾರತ ತಂಡಕ್ಕೂ ಕೂಡ ವಿಶ್ವಾಸ ಮಾಡ್ತಾರೆ ರಶೀದ್ ಖಾನ್. ಭಾರತ ತಂಡ ಸೂಪರ್ 8ರ ಹಂತಕ್ಕೆ ಕೂಡ ತಲುಪಿದೆ ಮತ್ತು ಭಾರತ ತಂಡ ಈ ಬಾರಿ ಮತ್ತೊಮ್ಮೆ ಫೈನಲ್ಗೆ ಹೋಗಲಿ ಅಂತಂದು ರಶೀದ್ ಖಾನ್ ಅವರಾದ್ರೆ ಹೇಳಿದ್ದಾರೆ. ಇನ್ನು ಆನಂತರ ಮಾತನಾಡಿದಂತ ರಹಮಾನುಲ್ಲಾ ಗುರ್ಬಾಜ್ ಅವರು ಏನೆಲ್ಲ ಮಾತಾಡಿದ್ರು ಅಂತಂದ್ರೆ ತಮ್ಮ ತಂಡದ ಬಗ್ಗೆ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬಹುದು. ಹೌದು ಸ್ನೇಹಿತರೆ, ಪ್ರತಿಯೊಂದು ತಂಡಕ್ಕೂ ಕೂಡ ಲಕ್ ಅಂತ ಇರುತ್ತೆ. ಆ ಲಕ್ ನಮ್ಮ ತಂಡಕ್ಕೆ ಇರಲಿಲ್ಲ ಮತ್ತು ನಾವು ತುಂಬಾನೇ ಕಷ್ಟಪಟ್ಟಿದ್ದೇವೆ ಮತ್ತು ತುಂಬಾನೇ ಎಫರ್ಟ್ ಕೂಡ ಹಾಕಿದ್ದೇವೆ. ಆದ್ರೂ ಕೂಡ ಲಕ್ ನಮ್ಮನ್ನು ಕೈ ಹಿಡಿಲಿಲ್ಲ ಮತ್ತು ಮುಂದಿನ ಬಾರಿ ವಿಶ್ವಕಪ್ ನಲ್ಲಿ ನಾವು ಭರ್ಜರಿ ಪ್ರದರ್ಶನ ಕೊಟ್ಟು ಸೆಮಿಫೈನಲ್ ಹಂತಕ್ಕೆ ಹೋಗಲು ಪ್ರಯತ್ನ ಆದ್ರೆ ಮಾಡುತ್ತೇವೆ. ಪ್ರತಿಯೊಂದು ತಂಡಕ್ಕೂ ಕೂಡ ಲಕ್ ಇದ್ರೆ ಮಾತ್ರ ಇಲ್ಲಿ ವರ್ಕ್ ಆಗುತ್ತೆ ಮತ್ತು ನಾವು ಈ ಟೂರ್ನಿಯಲ್ಲಿ ಅದ್ಭುತವಾಗಿ ಆಡಿದ್ದೇವೆ ಮತ್ತು ಭಾರತದಲ್ಲಿ ಮತ್ತು ಭಾರತದ ಜನರೊಂದಿಗೆ ಆಡಲು ತುಂಬಾನೇ ಇಷ್ಟಪಡುತ್ತೇನೆ ನಾನು ಎಂದು ರಹಮಾನುಲ್ಲಾ ಗುರ್ಬಾಜ್ ಆದ್ರೆ ಹೇಳಿದ್ರು. ಇನ್ನು ಭಾರತದ ಬಗ್ಗೆನೂ ಕೂಡ ಮಾತಾಡ್ತಾರೆ. ಭಾರತ ತಂಡ ಅದ್ಭುತವಾಗಿ ಆಡ್ತಾ ಇದೆ ಮತ್ತು ಹೀಗೆ ಆಡಲಿ ಮತ್ತು ಸೂಪರ್ 8ರಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಫೈನಲ್ ಹಂತಕ್ಕೂ ಕೂಡ ಹೋಗಲಿ ಎಂದು ರಹಮಾನುಲ್ಲಾ ಗುರ್ಬಾಜ್ ಆದ್ರೆ ಹೇಳಿದ್ರು. ಇನ್ನು ಮೊಹಮ್ಮದ್ ನಬಿ ಕೂಡ ವಿಶ್ ಮಾಡಿದ್ದಾರೆ ನಮ್ಮ ಭಾರತ ತಂಡಕ್ಕೆ. ಹೌದು ಸ್ನೇಹಿತರೆ, ಕೆನಡಾ ವಿರುದ್ಧ ಗೆದ್ದ ಬಳಿಕ ಮೊಹಮ್ಮದ್ ನಬಿ ಈ ತರ ಆದ್ರೆ ಹೇಳಿದ್ದಾರೆ. ಭಾರತದಲ್ಲಿ ಆಡುವುದು ಮತ್ತು ಆನಂದ ಸಿಗುವುದು ಮತ್ತು ಅಭಿಮಾನಿಗಳಿಂದ ಪ್ರೋತ್ಸಾಹ ಸಿಗುವುದು ತುಂಬಾನೇ ಅದೃಷ್ಟ ಮಾಡಿರಬೇಕು. ಆ ರೀತಿ ಆದ್ರೆ ಇಲ್ಲಿ ಬಂದು ಭಾರತದ ಅವರು ನಮಗೆ ತುಂಬಾನೇ ಪ್ರೋತ್ಸಾಹ ಆದ್ರೆ ಮಾಡ್ತಾರೆ. ಅದು ನನಗೆ ತುಂಬಾನೇ ಖುಷಿ ಆಯ್ತು ಮತ್ತು ಪ್ರತಿಯೊಬ್ಬ ಭಾರತದ ಕ್ರಿಕೆಟ್ ಅಭಿಮಾನಿನೂ ಕೂಡ ನಮಗೆ ಬಂದು ಸಪೋರ್ಟ್ ಆದ್ರೆ ಮಾಡಿದ್ರು. ಇನ್ನು ನಮ್ಮ ಬೆನ್ನಿಗೆ ನಿಂತದಕ್ಕೆ ಧನ್ಯವಾದಗಳು ಎಂದು ನಬಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಮೊಹಮ್ಮದ್ ನಬಿ ಅವರು ಭಾರತ ತಂಡಕ್ಕೆ ವಿಶ್ ಕೂಡ ಮಾಡ್ತಾರೆ. ಭಾರತ ತಂಡ ಅದ್ಭುತವಾಗಿ ಆಡಲಿ ಮತ್ತು ಈ ಬಾರಿ ತಮಗೆ ಟ್ರೋಫಿ ತಮ್ಮಲ್ಲೇ ಉಳಿಸಿಕೊಳ್ಳಲಿ ಮತ್ತು ಭಾರತದಂತ ತಂಡ ಅದ್ಭುತವಾಗಿದೆ ಮತ್ತು ಭಾರತ ಬ್ಯಾಟಿಂಗ್ ಬೌಲಿಂಗ್ ಎರಡರಲ್ಲೂ ಕೂಡ ಉತ್ತಮ ಫಾರ್ಮ್ ನಲ್ಲಿ ಆದ್ರೆ ಇದೆ. ಆ ಕಾರಣದಿಂದಾಗಿ ಭಾರತ ತಂಡ ಈ ಬಾರಿ ಕಪ್ಪು ಗೆಲ್ಲುವ ಫೇವರೇಟ್ ತಂಡ ನನ್ನ ತಂಡ ಎಂದು ಮೊಹಮ್ಮದ್ ನಬಿ ಆದ್ರೆ ಹೇಳಿದ್ದಾರೆ ಅಂತಾನೆ ಹೇಳ್ಬೋದು. ಇಲ್ಲಿ ಒಂದೇನಂತಂದ್ರೆ ಪ್ರತಿಯೊಬ್ಬ ಅಫ್ಘಾನಿಸ್ತಾನದ ಆಟಗಾರನು ಕೂಡ ಭಾರತದ ಬಗ್ಗೆ ಹೆಮ್ಮೆಯ ಹೇಳಿಕೆ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.